ಹಾಯ್ ಒಂದು ಕೃಷ್ಣ ವೆಲ್ಕಮ್ ಟು ದ ಕೆ ಸಿ ವರ್ಸು. ಇವತ್ತು ನಾನು ಮಹಾವತಾರ ನರಸಿಂಹ ಈ ಒಂದು ಸಿನಿಮಾನು ಥಿಯೇಟ್ರಲ್ಲಿ ಅಂದರೆ ಐನಾಕ್ಸಲ್ಲಿ ನೋಡ್ಕೊಂಡು ಬಂದಿದ್ದೇನೆ. ಸೊ ಯಾವ ರೀತಿ ಇತ್ತು, ಏನು ಚೆನ್ನಾಗಿತ್ತು, ಏನು ಚೆನ್ನಾಗಿಲ್ಲ ಎಲ್ಲವನ್ನು ಡೀಟೇಲ್ ಆಗಿ ಸ್ಪಾಯ್ಲರ್ಗಳದೆ ಮಾತಾಡುವ ಬನ್ನಿ. ಸೊ ಮೊದಲಾಗಿ ಈ ಒಂದು ಅವತಾರ ನರಸಿಂಹ ಈ ಒಂದು ಜಸ್ಟ್ ಏನು ಅಂತ ಹೇಳ್ತೀನಿ. ಅಂದರೆ ಏನು ಎತ್ತ ಅಂತ ಕೆಲವರಿಗೆ ಕನ್ಫ್ಯೂಸ್ ಇರ್ಬೋದು. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ಭಕ್ತ ಪ್ರಹ್ಲಾದ ಮೂವಿಯ ಸೇಮ್ ಥಿಂಗ್, ಅದೇ ಸ್ಟೋರಿ. ಬಟ್ ಇದನ್ನು ಆನಿಮೇಟೆಡ್ ಆಗಿ ಇಡೀ ವಿಶ್ವಕ್ಕೆ ಅಂದರೆ ವರ್ಲ್ಡ್ಗೆ ತೋರಿಸಲಿಕ್ಕೆ ಟ್ರೈ ಮಾಡಿದ್ದಾರೆ. ಯಾವ ರೀತಿ? ಆನಿಮೇಟೆಡ್ ಅಲ್ಲಿ. ಸೊ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿರುವಂಥವರು ಹೊಂಬಾಳೆ ಫಿಲಮ್ಸ್, ನಮ್ಮ ಕನ್ನಡದ ಅತಿ ದೊಡ್ಡ, ಅಥವಾ ಕನ್ನಡದ ಅಲ್ಲ, ಇಂಡಿಯಾದ ಒನ್ ಆಫ್ ದೊಡ್ಡ ಒಂದು ಪ್ರೊಡಕ್ಷನ್ ಹೌಸ್ ಹೊಂಬಾಳೆ ಫಿಲಮ್ಸ್ ಅವರು. ಸೊ ಇದನ್ನು ಪ್ರೊಡ್ಯೂಸ್ ಮಾಡಿರುವಂಥದ್ದು ಕನ್ನಡದ, ಅಂದರೆ ಪ್ರೊಡ್ಯೂಸ್ ಅಥವಾ ಡೈರೆಕ್ಟ್ ಮಾಡಿರುವಂಥದ್ದು ಕನ್ನಡದವರಲ್ಲ. ಐ ಥಿಂಕ್ ತೆಲುಗುನವರು ಅಂತ ಅಂದ್ಕೊಳ್ತೇನೆ, ತೆಲುಗು ಅಥವಾ ಬೇರೆಯವರು, ಓಕೆ, ಐ ಡೋಂಟ್ ನೋ. ಸೊ ಈ ಒಂದು ಮೂವಿ ಅಥವಾ ನಮ್ಮ ಒಂದು ಹಿಂದೂ ಏನೋ ಕತೆ ಅಥವಾ ನಮ್ಮ ಒಂದು ಪುರಾಣದಲ್ಲಿ ಬರುವಂತಹ ನರಸಿಂಹನ ಅವತಾರ ಆಗಿರಬಹುದು, ಅಥವಾ ಭಕ್ತ ಪ್ರಹ್ಲಾದನ ಒಂದು ಭಕ್ತಿಯ ಒಂದು ಕತೆ ಅಥವಾ ಸಾರ ಆಗಿರಬಹುದು, ಈ ಒಂದು ವಿಷಯವನ್ನು ಇಟ್ಕೊಂಡು ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಆ್ಯಕ್ಚುಲಿ ಈ ಒಂದು ಮೂವಿಯ ಮೇನ್ ಥಿಂಗ್ VFX ಆಯಿತಾ. ನಮ್ಮ ಇಂಡಿಯನ್ ಸಿನಿಮಾದ VFX ಎಷ್ಟು ಒಳ್ಳೆಯದಾಗ್ತಿದೆ ಅಥವಾ ಯಾವ ರೀತಿ ಮುಂದಕ್ಕೆ ಸಾಗ್ತಿದೆ, ನಮ್ಮ ಫ್ಯೂಚರ್ ಯಾವ ರೀತಿ ಇದೆ ಅಂತ ಈ ಒಂದು ಸಿನಿಮಾದಿಂದ ನಾವು ಅರ್ಥ ಮಾಡ್ಕೊಳ್ಬಹುದಾಯ್ತಾ. ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಫುಲ್ ಮೂವಿ VFX ಎಲ್ಲ ಬಂದಿರುವಂಥದ್ದು ಯಾವುದು ನಮ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಬಂದಿರಬಹುದು, ಬಟ್ ಈ ಮೂವಿ ಇದೆಯಲ್ಲ, ಹ್ಯಾಟ್ಸ್ ಆಫ್ ದ VFX ಟೀಮ್. ಆ್ಯಂಡ್ ನಂಗೆ ಗೊತ್ತಿರುವಾಗೆ ಡೈರೆಕ್ಟ್ರೇ ಮಾಡಿರುವಂಥದ್ದು, ಏನೋ ಅವ್ರದ್ದೇ ಪ್ರೊಡಕ್ಷನ್ ಹೌಸ್ ಅದು ಇದು ಏನೋ ಸೂಪರ್ಬ್ ಆಯಿತಾ. ಆ್ಯಕ್ಚುಲಿ ನಾವು ಹಾಲಿವುಡ್ನ ಮೂವೀಸ್ಗಳೆಲ್ಲ VFXನ ನೋಡಿದ್ದೇವೆ. ಲೈಕ್ ಎಕ್ಸಾಂಪಲ್ ಅವತಾರ್ ಆಗಿರ್ಬೋದು, ಅಥವಾ ತುಂಬ ಬೇಕಾದಷ್ಟು ಮೂವಿ ಹಾಲಿವುಡ್ನದು ಆ್ಯನಿಮೇಟೆಡ್ ವರ್ಷನ್ಗಳು ಇದೆ. ಬಟ್ ಇಂಡಿಯನ್ನಲ್ಲಿ ಯಾವುದೂ ಇರಲಿಲ್ಲ. ಸೊ ಇದು ಸೂಪರ್ ಥಿಂಕಿಂಗ್ ಆ್ಯಂಡ್ ಮಾಡಿದಂಥದ್ದು ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಪ್ರೊಡಕ್ಷನ್ ಅಥವಾ ಎಲ್ಲರೂ ಕಮ್ಮಿ ಅಂತ ಅನಿಸ್ಲಿ ಆಯಿತಾ. ಇದು ನಮ್ಮ ಫಸ್ಟ್ ಸ್ಟೆಪ್ ಆಫ್ VFX ಸಿನಿಮಾ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಆ ಒಂದು ಫಸ್ಟ್ 30 ಸೆಕೆಂಡ್ಸ್ ನೋಡಿ ನಾನು ವಾವ್ ಕೇಸಿಂತ ಆ ಥರ. ಓಕೆ, ಸೊ VFX ಅಂತೂ ಅಡಿಪೊಳಿ, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಡೈರೆಕ್ಷನ್ ಅಂತೂ, ಸ್ಟೋರಿ ನಮಗೆ ಗೊತ್ತಿರುವಂತಹದ್ದೇ. ನಮಗೆ ಆಬ್ವಿಯಸ್ಲಿ ಭಕ್ತ ಪ್ರಹ್ಲಾದನ ಸ್ಟೋರಿ ನಾವು ಪುನೀತ್ ರಾಜ್ಕುಮಾರ್ ಅವರ ಒಂದು ಮೂವಿ ಅಲ್ಲಿ ಆಲ್ರೆಡಿ ನೋಡಿದ್ದೇವೆ. ಬಟ್ ನನಗೆ ಅದು ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ಸ್ಕ್ರೀನ್ ಪ್ಲೇ ಇದೆ ಅಂತ ನೋಡಬೇಕಿತ್ತು. ಅದಕ್ಕೋಸ್ಕರ ಹೋಗಿದ್ದೆ. ವರ್ತ್. ನಾನು ಪರ್ಚೇಸ್ ಮಾಡಿರುವಂಥದ್ದು 150 ರೂಪೀಸಿಗೆ ಐನಾಕ್ಸ್. ಓಕೆ, ವರ್ತ್ ಅಷ್ಟೇ. ಫಸ್ಟ್ 30 ಸೆಕೆಂಡ್ಸಲ್ಲೇ ಸೂಪರ್ ಸಿನಿಮಾ, ಅಥವಾ ಲೈಕ್ VFX ಅಡ್ಡಿಪೊಳಿ ಅಂತ ಅನಿಸಿದು. ಅಂದರೆ ಇದು ಮಹಾವತಾರ ಸೀರೀಸ್ ಆಯಿತಾ. ಒಂದೇ ಮೂವಿಯಲ್ಲಿ ಇದು ಎಂಡ್ ಆಗುವುದಿಲ್ಲ. ವಿಷ್ಣುವಿನ 10 ಅವತಾರಗಳನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ಇವರು ಮಾಡ್ತಿದ್ದಾರೆ. ಸೊ ಇವಾಗ ಮಹಾವತಾರದಲ್ಲಿ ಇವಾಗ ಮಾಡಿರುವಂಥದ್ದು ನರಸಿಂಹ ಅವತಾರ. ಸೊ ಇದು ವಿಷ್ಣುವಿನ ಒಂದು ಅವತಾರ ನರಸಿಂಹ. ಹೀಗೇನೆ ಬೇರೆ ಬೇರೆ ಅವತಾರಗಳು ಕೂಡ ತೋರಿಸ್ತಾರೆ. ಲೈಕ್ ದ್ವಾಪರ ಯುಗದ್ದು, ಮತ್ತೆ ಬಾಲಕೃಷ್ಣ ಅಂದರೆ ಕೃಷ್ಣನ ಸಣ್ಣದಿರುವಾಗ ಇದ್ದ ಸ್ಟೋರಿ, ಕಲ್ಕಿ 1, ಕಲ್ಕಿ 2, ಮತ್ತೆ ಪರಶುರಾಮ, ಮತ್ತೆ ತುಂಬ ಇದೆ. ಈ ಥರ ಬೇರೆ ಬೇರೆ ಹೆಸರುಗಳಲ್ಲಿ ಇವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಯೂನಿವರ್ಸ್ನ ಎಲ್ಲ ಮೂವೀಸ್ಗಳ ಲಿಸ್ಟ್ ಯಾವಾಗ ತನಕ ಹೋಗುತ್ತೆ ಅಂತ ಹೇಳಿದರೆ 2045 ತನಕ ಮೂವೀಸ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ಪ್ರತಿ 2 ವರ್ಷಕ್ಕೆ ಒಂದು ಫಿಲಮ್ ಅಂತ ಅನೌನ್ಸ್ ಮಾಡಿದ್ದಾರೆ. ಥಿಂಕ್ ಮಾಡಿ ನೋಡಿ, ಈ ಒಂದು ಫಸ್ಟ್ ಫಿಲಮೇ ಇಷ್ಟು ಒಳ್ಳೆ VFX ಅಲ್ಲಿ ಮಾಡಿದ್ದಾರೆ ವಿದೌಟ್ ಎನಿ ಬಜೆಟ್. ಆ್ಯಂಡ್ ಈ ಮೂವಿ ಸದ್ಯಕ್ಕೆ ನಾನೀಗ ಶೂಟ್ ಮಾಡ್ತಿರುವಂಥ ಟೈಮಲ್ಲಿ 200 crores ಹೀಗೆ 2 ವೀಕ್ಸಲ್ಲಿ ಅಚೀವ್ ಮಾಡಿದೆ. ಸೊ ನೆಕ್ಸ್ಟ್ ಬರ್ತಿರುವಂತಹ ಪರಶುರಾಮ ಮೂವಿ ಆಗಿರ್ಬೋದು, ಎಷ್ಟು ಲೆವೆಲ್ಗೆ VFX ಒಳ್ಳೇದಿರ್ಲಿಕ್ಕಿಲ್ಲ. ನಮ್ಮ ಇಂಡಿಯನ್ ಸಿನಿಮಾ ಎಷ್ಟು ಒಳ್ಳೇದಾಗ್ತಿದೆ ಅದು ನಮಗೊಂದು ನೆಕ್ಸ್ಟ್ ಫ್ಯೂಚರ್ ಏನು ಅಂತ ನಮಗೆ ಕಣ್ಣಲ್ಲಿ ಕಾಣ್ತಿದೆ ಆಯಿತಾ, ಅಷ್ಟೇ. ಸೊ ತುಂಬಾ ಖುಷಿ ಆಯಿತು ನನಗೆ ಮೂವಿ ನೋಡಿ. ಸೊ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಖಂಡಿತ ಹೋಗಿ ನೋಡಿ, ಕನ್ನಡದಲ್ಲೇ ನೋಡಿ. ಆ್ಯಕ್ಚುಲಿ ಡಬ್ಬಿಂಗ್ ಏನು ಆ ಥರ ಏನಿಲ್ಲ ಆಯ್ತಲ್ಲ, ಡಬ್ಬಿಂಗ್ ಕಿರಿಕಿರಿ ಆ ಥರ ಇಂತೆಲ್ಲ. ಡಬ್ಬಿಂಗ್ ಪರ್ಫೆಕ್ಟ್ ಆಗಿ ಉಂಟು. ಐ ಥಿಂಕ್ ಲಿಪ್ಸಿಂಗ್ ಕೂಡ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಬಿಕಾಸ್ ಮನುಷ್ಯರಲ್ಲ, ಸೊ ಆರಾಮ್ಸೆ ಲಿಪ್ಸಿಂಗ್ AI ಯೂಸ್ ಮಾಡ್ಕೊಂಡು ಮಾಡ್ಲಿಕ್ಕೆ ಆಗ್ತದೆ. ಅದೊಂದೇ ವಿಷಯ ನನಗೆ. ಇದು ಕಲೆಕ್ಷನ್ ವಿಷಯ ಬಗ್ಗೆ ಮಾತಾಡೋದು. 200 crores ಪ್ಲಸ್ ಗ್ಲೋಬಲ್ ಕಲೆಕ್ಷನ್ ನಂಗೆ ಗೊತ್ತಿರುವಾಗೆ ವರ್ಲ್ಡ್ ವೈಡ್. ಥಿಂಕ್ ಮಾಡಿ ನೋಡಿ, ಫ್ಯೂ ಇಯರ್ಸ್ ಬ್ಯಾಕ್ ನಾವು 100 crores ಇನ್ ಕನ್ನಡ ಸಿನಿಮಾ ಅಥವಾ ಇಂಡಿಯನ್ ಸಿನಿಮಾ ಅಂತ ಮಾತಾಡ್ತಿದ್ವಿ. ಇವಾಗ ಅದೆಲ್ಲ ಅಂದರೆ ಒಂದು ಹಣ ಬರಲಿಕ್ಕೆ ಯಾವುದಾದ್ರು ಫೇಸ್ ಬೇಕು ಅಂತ ಇತ್ತು. ಎಕ್ಸಾಂಪಲ್ ರಜನಿಕಾಂತ್, ಅಥವಾ ದೊಡ್ಡ ದೊಡ್ಡ ಫಿಲಮ್ ಆ್ಯಕ್ಟರ್ಸು, ಕಿಚ್ಚ ಸುದೀಪ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಅಥವಾ ಆ ಥರ
ಬಟ್ ಥಿಂಕ್ ಮಾಡಿ ನೋಡಿ, ವಿದೌಟ್ ಎನಿ ಫೇಸ್ ಇದು 200 crores ಕಲೆಕ್ಟ್ ಮಾಡಿದೆ. ಜಸ್ಟ್ ಅ ಕಂಟೆಂಟ್ ಆ್ಯಂಡ್ VFX ಆ್ಯಂಡ್ ದಟ್ ನಾಲೆಡ್ಜ್ ಆಫ್ ಸಿನಿಮಾ. ಥಿಂಕ್ ಮಾಡಿ ನೋಡಿ. ಓಕೆ, ದಿಸ್ ಇಸ್ ಕಾಲ್ಡ್ ಎಸ್ ಇಂಡಿಯನ್ ಸಿನಿಮಾ. ತುಂಬಾ ಪ್ರೌಡ್ ಇದೆ ಇಂಡಿಯನ್ ಸಿನಿಮಾ. ನೆಕ್ಸ್ಟ್ ಏನಾಗುತ್ತೆ ಎಲ್ಲವನ್ನು ಕಣ್ಣಿಗೆ ಕಾಣ್ತಿದೆ. ಓಕೆ, ಸೊ ನೆಕ್ಸ್ಟ್ ಬರುತ್ತಿರುವಂತಹ ಈ ಒಂದು ಸೀರೀಸಲ್ಲಿ ಬರ್ತಿರುವಂತಹ ಪರಶುರಾಮ ಆಗಿರ್ಬೋದು, ಎಲ್ಲ ಕೂಡ ಒಳ್ಳೆಯದಾಗಿರುತ್ತೆ ಆಬ್ವಿಯಸ್ಲಿ. ಆ್ಯಂಡ್ ಇನ್ನೊಂದು ಸೈಡ್ ಮಾತಾಡೋದಾದರೆ ರಾಮಾಯಣ ಕೂಡ ಬರ್ತಿದೆ. ಅದು ನೆಕ್ಸ್ಟ್ ಲೆವೆಲ್ ಸ್ಟ್ಯಾಂಡರ್ಡ್ VFX ಅಂತ ಹೇಳಿದರೆ ಅದು ಅಂದರೆ ವರ್ಲ್ಡ್ ಕ್ಲಾಸ್ VFX. ಇದು ಇಂಡಿಯನ್ ಸಿನಿಮಾದ VFX ಈಗ ನಾನು ನೋಡಿ ಬಂದಿರುವಂಥದ್ದು. ಸೊ VFX ಅಲ್ಲಂತೂ ಮಾತಾಡಲಿಕ್ಕಿಲ್ಲ. ಓಕೆ, ಎಕ್ಸಾಂಪಲ್ ಒಂದು ಸೈಡ್ ಟ್ರ್ಯಾಶಲ್ಲಿ ಆದಿಪುರುಷ್ ಇದ್ದರೆ, ಇದು ಆಸ್ಕರ್ ಲೆವೆಲ್ ಇದೆ ಆ ಥರ ನೋಡಿ. ಆಸ್ಕರ್ ಎಷ್ಟು 300-400 ಕೋಟಿ ಏನು ಯೂಸ್ ಮಾಡಿಕೊಂಡು ಆದಿಪುರುಷ್ ಮಾಡಿದರು. ಡಬ್ಬಾ VFX ಇದು ನೋಡಿ, ನಂಗೆ ಗೊತ್ತಿಲ್ಲ ಇದು VFXನ ಅಥವಾ ಬಜೆಟ್ ಕಾಸ್ಟ್ ಎಷ್ಟು ಅಂತ. ಅಡ್ಡಿಪೊಳಿ ಕ್ಲಾಸಿಕ್ VFX ಆಯಿತಾ. ಆ್ಯನಿಮೇಷನ್ ಅಂದರೆ ಈ ಥರ ಇರಬೇಕಾಯ್ತಾ, ಸೂಪರ್. ಎಲ್ಲಿ ಕೂಡ ನನಗೆ ಗಲೀಜು VFX ಡಲ್ ಇತ್ತು ಆ ಥರ ಅನಿಸಿಲ್ಲ. ಕೆಲವೊಂದು ಕಡೆ ಸ್ವಲ್ಪ ಲೈಕ್ ಡಿಮ್ ಇತ್ತು ಅಂತ ಅನಿಸ್ತು. ಬ್ಲರ್ ಅಂದರೆ ಗಾಷನ್ ಬ್ಲರ್ ಸ್ವಲ್ಪ ಮಿಸ್ಟೇಕ್ ಹೊಡಿತಿತ್ತು ನನಗೆ. ಬಟ್ ಅದು ಫಸ್ಟ್ ಸ್ಟೆಪ್ ಅಲ್ಲ, ಪ್ರಾಬ್ಲಮ್ ಇಲ್ಲ. ಸೂಪರ್. ಸ್ಟಾರ್ಟಿಂಗ್ 30 ಮಿನಿಟ್ಸಲ್ಲಿ ನಿಮಗೆ ವರ್ತ್ ಅಂತ ಅನಿಸ್ತದೆ. ಲಾಸ್ಟಿಗೆ ಆಗುವಂಥ ನೆಕ್ಸ್ಟ್ BGM ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಸೂಪರ್ ಆಯಿತಾ ಆ ಥರ. ಬಟ್ ನನಗೆ ಒಂದು ವಿಷಯ ಅಂದರೆ ಮುಂಚೆನೇ ನನಗೆ ಡೌಟ್ ಹೊಡಿತಿತ್ತು ಎಂತ ಹೇಳಿದರೆ, ಡಿಸ್ಟ್ರಿಕ್ಟ್ ಆ್ಯಪ್ ಬರ್ತದೆ ಬುಕ್ ಮಾಡಲಿಕ್ಕೆ ಟಿಕೆಟ್ಸ್ಗಳನ್ನು. ಅವರು ಪ್ರಮೋಷನ್ ಮಾಡುವಾಗ ಯಶ್ನ ಫೇಸ್ ಇಟ್ಕೊಂಡು ಪ್ರಮೋಷನ್ ಮಾಡ್ತಿದ್ರಪ್ಪ. ಐ ಡೋಂಟ್ ನೋ ವೈ. ಐ ಥಾಟ್ ಲೈಕ್ ಯಶ್ನ ವಾಯ್ಸ್ ಇರ್ಬೋದು ಅಥವಾ ಏನಾದರೂ ಇರಬಹುದು ಥಿಂಕ್ ಮಾಡಿದ್ದೆ. ಬಟ್ ಯಶ್ದು ಏನೂ ಸಂಬಂಧ ಇಲ್ಲ ಆಯಿತಾ. ಸುಮ್ಮನೆ ಯಾಕೆ ಪ್ರಮೋಟ್ ಮಾಡಿದ್ರು, ಲಿಟರಲ್ ಅದು ಲೈಕ್ ಮಿಸ್ಗೈಡಿಂಗ್ ಆ್ಯಕ್ಚುಲಿ. ಅದೊಂದು ಮಾತ್ರ ನನಗೆ ನೆಗೆಟಿವ್. ಅಂದರೆ ಇದು ಸಿನಿಮಾ ಟೀಮ್ನವ್ರು ತಪ್ಪಲ್ಲ ಆಯಿತಾ. ಇದು ಅದೇ ಬುಕ್ ಮಾಡುವಂಥ ಆ್ಯಪ್ಗಳದು ಅಂದರೆ ಪರ್ಮಿಷನ್ ಕೇಳಿರೋರು, ಬಟ್ ಸ್ಟಿಲ್. ಸೊ ಹೀಗೆಲ್ಲ ವಿಷಯಗಳಾಯ್ತಾ. ಸೊ ಖಂಡಿತ ನೀವು ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ ಹೋಗಿ ಈ ಒಂದು ಮೂವಿನ ನೋಡಿ ಅಂತಲೇ ಸಜೆಸ್ಟ್ ಮಾಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆ ವಿಡಿಯೋಸ್ಗಳಿಗಾಗಿ KC ವರ್ಸ್ನ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ದ 3rd ಚಾನಲ್ ಆಫ್ KC. ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು @obviously KC. ಸಿಗೋಣ ಮುಂದೆ. ಬಾಯ್.